ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಪೂಜಾ ಪಾತ್ರೆಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಹಬ್ಬಗಳ ಟೈಮಲ್ಲಿ ಅಥವಾ ಒಕೇಶನಲ್ಲಿ ತುಂಬ ಪೂಜಾ ಪಾತ್ರೆಗಳಿದ್ದಾಗ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ಅನ್ನೋದು ಹಿಡಿಸ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕು ಅನ್ನೋದ್ರೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಕೈಯೆಲ್ಲನೂ ರಫ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ತುಂಬ ಈಸಿಯಾಗಿ ಕೈಗಳು ಯಾವುದೇ ರೀತಿ ಪೇಯ್ನ್ ಆಗದಿರೇ ಪೂಜಾ ಪಾತ್ರೆಗಳನ್ನ ನಾವು ಮನೆಯಲ್ಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಅದು ಕೂಡ ಜಸ್ಟ್ ಅಪ್ಲೈ ಮಾಡೋದು, ವಾಶ್ ಮಾಡೋದಷ್ಟೇ. ತುಂಬ ಸಿಂಪಲ್ ವೇ ಅಂತಲೇ ಹೇಳ್ಬೋದು. ಈ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡೋಕ್ಕೆ ಯಾವುದೇ ರೀತಿ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ನ್ಯಾಚುರಲ್ ಆಗಿ ಸಿಗುವಂಥ ಮನೆಯಲ್ಲಿರುವಂಥ ಐಟಮ್ಸಿಂದನೇ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ನಾನು ಯಾವ ಮೆಥಡಲ್ಲಿ ಕ್ಲೀನ್ ಮಾಡಿದ್ದೀನಿ ಅಂತ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತೂ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ಯಾವ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಪೂಜಾ ರೂಮ್ ಎಂಟಿ ಆಗಿದೆ. ಇಲ್ಲಿ ಕ್ಲೀನ್ ಮಾಡಬೇಕಾಗಿರುವಂಥ ಪೂಜಾ ಪಾತ್ರೆಗಳನ್ನೆಲ್ಲ ಕೂಡ ಒಂದು ಬೇಷನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಇದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ, ಸಿಲ್ವರ್ ಐಟಮ್ಸ್ನ ಸಪ್ರೇಟಾಗಿ. ಅದೇ ರೀತಿ ಬ್ರಾಸ್, ಹಿತ್ತಾಳೆ ಮತ್ತು ಕಾಪರ್ ಐಟಮ್ಸ್ ಅಂತ ಏನು ಹೇಳ್ತೀವಿ, ಇದನ್ನೆಲ್ಲ ಈ ರೀತಿ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದಕ್ಕೆ ಸೂಟ್ ಆಗುವಂತಹ ಒಂದು ಪೌಡರ್ ಅಥವಾ ಒಂದು ಲಿಕ್ವಿಡ್ನ ನಾವು ಈಸಿಯಾಗಿ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಮೊದಲಿಗೆ ನಾನು ಬ್ರಾಸ್, ಹಿತ್ತಾಳೆ, ಕಾಪರ್ ಐಟಮ್ಸ್ನ ಕ್ಲೀನ್ ಮಾಡಿ ತೋರಿಸ್ತೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಐಟಮ್ಸ್ ಎಲ್ಲ ಕೂಡ ಸ್ವಲ್ಪ ಬ್ಲಾಕಿಶ್ ಆಗಿ ಸ್ವಲ್ಪ ಡಲ್ ಆಗಿದೆ. ಈ ಕರ್ಪೂರ ಹಚ್ಚೋದಿರ್ಬೋದು, ಅಗರಬತ್ತಿ ಹಚ್ಚೋದಿರ್ಬೋದು, ಇದೆಲ್ಲ ಕೂಡ ಡಸ್ಟಿಯಾಗಿ ಬ್ಲ್ಯಾಕ್ ಆಗಿ ಆಗಿದೆ. ಇದು ಬಂದು ಕಾಪರ್ ಗ್ಲಾಸು. ನೀವು ಅಬ್ಸರ್ವ್ ಮಾಡಿ ಎಷ್ಟೊಂದು ಡಾರ್ಕ್ ಆಗಿದೆ ಅಂತ. ಬಟ್ ಕ್ಲೀನ್ ಮಾಡಿದ್ಮೇಲೆ ಅಷ್ಟೇ ಶೈನಿಯಾಗಿರುತ್ತೆ. ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಮೊದಲಿಗೆ ಇದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನಾನು ಅಡುಗೆಗೆ ಯೂಸ್ ಮಾಡಿಕೊಂಡು ಉಳಿದಿರೋ ಅಂಥ ಹುಣಸೆ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಪೂಜಾ ಪಾತ್ರೆಗಳು ಜಾಸ್ತಿ ಇದೆ ಅನ್ನೋದಾದರೆ ಎಕ್ಸ್ಟ್ರಾ ನಾರ್ಮಲ್ ಆಗಿರುವಂಥ ಹುಣಸೆ ಹಣ್ಣನ್ನ ಹಾಕ್ಕೊಳ್ಳಿ. ಇದು ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಹುಣಸೆ ಹಣ್ಣೆಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿ ಹುಣಸೆ ಹಣ್ಣೆಲ್ಲ ಸಾಫ್ಟ್ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಕೂಲ್ ಕೂಡ ಆಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಹುಣಸೆ ಹಣ್ಣು ಬೆಂದಿದೆ ಅಂತ ಅಂದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಳಿಸ್ಕೊಂಬಿಡೋಣ. ಇದು ಉಗುರು ಬೆಚ್ಚಗೆ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಈ ರೀತಿ ಸ್ಪೂನಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರೋ ಹುಣಸೆ ಹಣ್ಣು ಕೂಡ ಸಾಫ್ಟ್ ಆಗುತ್ತೆ. ಇದರಲ್ಲೇ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡೋವಂಥ ಸೋಡಾನ ಹಾಕ್ಕೊಂಡಿದ್ದೀನಿ. ಈ ಸೋಡಾ ಹಾಕ್ತಿದ್ದಂಗೆ ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಿದ್ದಂಗೆ ನೊರೆ ಅನ್ನೋದು ಫಾರ್ಮ್ ಆಗುತ್ತೆ. ಈಗ ನಮಗೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ರೆಡಿಯಾಗಿದೆ. ಜಸ್ಟ್ ನೀವು ಈ ರೀತಿ ಸ್ಕ್ರಬ್ಬರಿಂದ ಬೇಕಾದರೆ ಅಪ್ಲೈ ಮಾಡ್ಬೋದು. ಅದರ್ವೈಸ್ ಜಸ್ಟ್ ಈ ರೀತಿ ಡಿಪ್ ಮಾಡಿ ತೆಗೆಯೋದಷ್ಟೇ. ನೋಡಿ, ಈ ಒಂದು ಹುಣಸೆಹಣ್ಣಿನ ನೀರು ಎಲ್ಲೆಲ್ಲ ಗ್ಲಾಸಿಗೆ ಅಂಟ್ಕೊಂಡಿತ್ತೋ ಅಲ್ಲೆಲ್ಲ ಇಮ್ಮಿಡಿಯೇಟಾಗಿ ಶೈನಿಂಗ್ ಅನ್ನೋದು ಬಂದಿದೆ. ಕ್ಲೀನ್ ಕೂಡ ಆಗಿದೆ. ಜಸ್ಟ್ ಟಿಶ್ಯೂಯಿಂದ ಒರೆಸಿ ತೋರಿಸ್ತಾ ಇದ್ದೀನಿ. ಡಿಫ್ರೆನ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಎಷ್ಟೇ ಡಾರ್ಕ್ ಆಗಿರೋ ಅಂತಹ ಕಾಪರ್ ಗ್ಲಾಸ್ ಆದರೂ ಕೂಡ ಇಮ್ಮಿಡಿಯೇಟಾಗಿ ಕ್ಲೀನ್ ಆಗುತ್ತೆ. ಇದೇ ರೀತಿಯೇ ಪೂರ್ತಿ ಗ್ಲಾಸ್ನ ನಾನು ಇದೇ ವಾಟರ್ ಒಳಗಡೆ ಜಸ್ಟ್ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ಗ್ಲಾಸ್ ಒಳಗಡೆ ಕೂಡ ಅದೇ ಒಂದು ಲಿಕ್ವಿಡ್ನ ಕೂಡ ಈ ರೀತಿ ಒಳಗಡೆ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಟರ್ನ್ ಮಾಡಿ ಅದರೊಳಗಡೆಗೆ ಚೆಲ್ಲಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನೀವು ಬೇಕಂದರೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಮ್ಮಿಡಿಯೇಟಾಗಿ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಇದೇ ರೀತಿಯೇ ನಾನು ಎಲ್ಲ ಪೂಜಾ ಐಟಮ್ಸ್ನ ಈ ವಾಟರ್ ಒಳಗಡೆ ಈ ರೀತಿ ಹಾಕ್ಬಿಟ್ಟು ಅದರ್ವೈಸ್ ನಾರ್ಮಲಾಗಿ ಸ್ಕ್ರಬ್ಬರಿಂದ ತಗೊಂಡು ಜಸ್ಟ್ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ನೀವು ನಾರ್ಮಲಾಗಿ ಅಪ್ಲೈ ಮಾಡಿ ಅಷ್ಟೇ. ಯಾವುದೇ ಕಾರಣಕ್ಕೂ ಪ್ರೆಷರ್ ಎಲ್ಲನೂ ಏನು ಹಾಕಕ್ಕೆ ಹೋಗಬೇಡಿ. ಜಸ್ಟ್ ನಾರ್ಮಲಾಗಿ ನೀವು ಬೇಕಂದರೆ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಬೋದು ಎಲ್ಲ ಕಡೆ. ಅದರ್ವೈಸ್ ಈ ರೀತಿ ಸ್ಕ್ರಬ್ಬರ್ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇದೇ ರೀತಿಯೇ ನಾನು ಎಲ್ಲ ಪೂಜಾ ಐಟಮ್ಸ್ಗೂ ಕೂಡ ಈ ರೀತಿಯೇ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಜಸ್ಟ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ಪ್ರೆಷರ್ ಎಲ್ಲ ಹಾಕಕ್ಕೆ ಹೋಗ್ತಾ ಇಲ್ಲ. ಈ ರೀತಿ ಅಪ್ಲೈ ಮಾಡಿ ಎಲ್ಲದನ್ನು ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೀವು ಅಪ್ಲೈ ಮಾಡ್ತಿದ್ದಂಗೆ ನಿಮಗೆ ಬ್ರೈಟಾಗಿ ಶೈನಿಂಗ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನೋಡಿ, ಎಲ್ಲ ಪೂಜಾ ಪಾತ್ರೆಗಳಿಗೂ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಕೂಡ ನಾರ್ಮಲ್ ಟ್ಯಾಪ್ ವಾಟರಿಂದ ವಾಶ್ ಮಾಡಿ ಒಂದ್ಸರಿ ಫಿಲ್ಟರ್ ವಾಟರಿಂದ ಲಾಸ್ಟಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಫಿಲ್ಟರ್ ವಾಟರಿಂದ ವಾಶ್ ಮಾಡೋದ್ರಿಂದ ಮಾರ್ಕ್ಸ್ ಎಲ್ಲ ಬೇಗ ಆಗದಿರ ಇರುತ್ತೆ. ಈಗ ಒಂದು ಕ್ಲೀನಾಗಿರುವಂಥ ಕಾಟನ್ ಬಟ್ಟೆನ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಟಿಶ್ಯೂ ಪೇಪರ್ನ ಸಹ ಅದರಿಂದ ಕೂಡ ಒರೆಸ್ಕೊಳ್ಬೋದು.
ಬಟ್ ಜಾಸ್ತಿ ಪಾತ್ರೆಗಳಿದ್ದಾಗ ಆದಷ್ಟು ಕ್ಲಾತ್ನ ಯೂಸ್ ಮಾಡಿದ್ರೆ ಬೆಟರು. ಅಬ್ಸರ್ವ್ ಮಾಡಿ, ಗೋಲ್ಡ್ ಪಾತ್ರೆ ಅಥವಾ ಬಂಗಾರದ ಪಾತ್ರೆಗಳು ಯಾವ ರೀತಿ ಬ್ರೈಟಾಗಿ ಕಾಣಿಸ್ತಿರುತ್ತೋ ಅಷ್ಟೇ ಪಳಪಳ ಅಂತ ಹೊಳಿತಾ ಇರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಜಸ್ಟ್ ವಿತಿನ್ 5 to 10 ಮಿನಿಟ್ಸಲ್ಲೇ ಎಷ್ಟು ಪೂಜಾ ಪಾತ್ರೆಗಳಿದ್ರೂ ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಕೈ ಕೂಡ ರಫ್ ಆಗಲ್ಲ. ನೋಡಿ, ಈ ರೀತಿಯಾಗಿದೆ. ಕ್ಲೀನ್ ಮಾಡಿ ಬಟ್ಟೆ ತೊಗೊಂಡು ಒರೆಸಿದಾದ್ಮೇಲೆ ಈ ಮೆಥಡ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ತಿಳಿಸಿ. ನೆಕ್ಸ್ಟು ಬೆಳ್ಳಿ ಪಾತ್ರೆಗಳನ್ನ ಅದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಬೆಳ್ಳಿ ಪಾತ್ರೆಗಳು ಯಾವ ರೀತಿ ಇದೆ ಅಂತ ನೋಡ್ಕೊಂಬಂದ್ಬಿಡಿ. ಈಗ ಏನು ನೋಡ್ತಿದ್ದೀರಾ, ಇದಕ್ಕಿಂತ ಜಾಸ್ತಿ ಡಾರ್ಕ್ ಆಗಿರುವಂಥ ಪೂಜಾ ಪಾತ್ರೆಗಳನ್ನ ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಮೊದಲು ನಾನು ಈ ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡೋಕ್ಕೆ 2 ಸ್ಪೂನಷ್ಟು ಸಬೀನಾ ಪೌಡರ್ನ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ವಿಭೂತಿ ಪೌಡರ್ನ ತೊಗೊಳ್ತಾ ಇದ್ದೀನಿ. ಈಗ ಏನು ನೋಡ್ತಿದ್ದೀರಾ, ಇದು ಬಂದು ವಿಭೂತಿ ಪೌಡರು. ಒಂದು ವೇಳೆ ವಿಭೂತಿ ಪೌಡರ್ ನಿಮ್ಮ ಮನೇಲಿ ಇಲ್ಲ ಅಂದರೆ ಕೋಲ್ಗೇಟ್ ಪೌಡರ್ನ ಕೂಡ ನೀವು ತೊಗೊಳ್ಬೋದು. ಇದೆರಡನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ದೀಪಗಳಲ್ಲಿರುವಂತಹ ಬತ್ತಿ ಮತ್ತು ಅರಿಶಿನ ಕುಂಕುಮ ಏನು ಹಚ್ಚಿರ್ತೀವಿ ಅದರ ಕಲೆಗಳನ್ನೆಲ್ಲ ಕೂಡ ಒಂದು ಟಿಶ್ಯೂ ಪೇಪರಿಂದ ಈ ರೀತಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟಿಶ್ಯೂ ತಗೊಂಡು ಎಲ್ಲ ಪೂಜಾ ಪಾತ್ರೆಗಳನ್ನ ಒರೆಸಿದಾದ್ಮೇಲೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ವಿಭೂತಿ ಮತ್ತು ಸಬೀನಾ ಪೌಡರ್ನ ತೊಗೊಂಡಿದ್ದೀನಿ. ಇದು ಎರಡನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ನಾರ್ಮಲಾಗಿ ಸ್ಕ್ರಬ್ಬರಲ್ಲಾದರೂ ಅಪ್ಲೈ ಮಾಡಿ, ಅದರ್ವೈಸ್ ಕೈಯಲ್ಲಾದರೂ ಅಪ್ಲೈ ಮಾಡಿ. ಸ್ಕ್ರಬ್ಬರ್ ಆದರೆ ಚೆನ್ನಾಗಿ ಡ್ರೈ ಆಗಿರುವಂಥ ಸ್ಕ್ರಬ್ಬರ್ ತೊಗೊಂಡ್ರು ಇನ್ನೂ ಬೆಟರು. ಇಲ್ಲಿ ನಾನು ಮೊದಲು ಬ್ರಾಸ್ ಐಟಮ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರುವಂಥ ಸ್ಕ್ರಬ್ಬರ್ನ ಚೆನ್ನಾಗಿ ಹಿಂಡ್ಬಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಿಮಗೆ ಸ್ವಲ್ಪ ವೆಟ್ಟಿ ಅನ್ನಿಸ್ತಾ ಇರ್ಬೋದು. ನೀವು ಆದಷ್ಟು ಕೈಯಲ್ಲೇ ಅಪ್ಲೈ ಮಾಡಿ, ಅದರ್ವೈಸ್ ಡ್ರೈ ಆಗಿರುವಂಥ ಸ್ಕ್ರಬ್ಬರ್ನ ತೊಗೊಳ್ಳಿ. ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ರೀತಿ ಜಸ್ಟ್ ನೀವು ಅಪ್ಲೈ ಮಾಡೋದಷ್ಟೇ, ಜಾಸ್ತಿ ಪ್ರೆಷರ್ನ ಹಾಕಿ ಉಜ್ಜೋ ಅವಶ್ಯಕತೆ ಕೂಡ ಇರಲ್ಲ. ಜಸ್ಟ್ ನೀವು ಒಂದು ಫಿಂಗರ್ ಸಹಾಯದಿಂದನೇ ಈ ಪೌಡರ್ನ ಹಾಕ್ಬಿಟ್ಟು ಈ ರೀತಿ ರಬ್ ಮಾಡ್ಕೊಳ್ಳಿ ಅಷ್ಟೇ. ಈ ರೀತಿ ರಬ್ ಮಾಡ್ತಿದ್ದಂಗೆ ಅರಿಶಿನ ಕುಂಕುಮದ ಕಲೆಗಳೆಲ್ಲ ಏನಿರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗಿರುತ್ತೆ. ನೀವು ಅಪ್ಲೈ ಮಾಡ್ತಿದ್ದಂಗೆ ಒಂದು ಬ್ರೈಟ್ ಆಗಿರುವಂಥ ಶೈನಿಂಗ್ ನಿಮಗೆ ಕಾಣಿಸ್ತಾ ಇರುತ್ತೆ. ನೋಡಿ, ಆದಷ್ಟು ಡ್ರೈ ಆಗಿರುವಂಥ ಪೌಡರ್ನ ಅಪ್ಲೈ ಮಾಡಿದಾಗ ಎಷ್ಟು ಶೈನಿ ಆಗಿದೆ. ಬಟ್ ಇನ್ನೊಂದು ಏನು ನೋಡ್ತಾ ಇದ್ದೀರಾ, ಅದು ಬಂದು ಸ್ಕ್ರಬ್ಬರಿಂದ ಅಪ್ಲೈ ಮಾಡಿರೋವಂಥದ್ದು. ಸ್ವಲ್ಪ ವೆಟ್ಟಿ ಇರೋದ್ರಿಂದ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು, ಬಟ್ ವಾಶ್ ಮಾಡಿದ್ಮೇಲೆ ಎರಡು ಕೂಡ ಈವನ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಈ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಕೈಯಲ್ಲೇ ಅರ್ಧಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ, ಇನ್ನು ಅರ್ಧನ ಅದೇ ರೀತಿಯೇ ಬಿಟ್ಟಿದ್ದೀನಿ. ಡಿಫ್ರೆನ್ಸ್ ಅನ್ನೋದು ನೀವೇ ಅಬ್ಸರ್ವ್ ಮಾಡಿ. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ ತಿಳಿಸಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ನ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇದೇ ರೀತಿಯೇ ನಾನು ಎಲ್ಲ ಬೆಳ್ಳಿ ಪಾತ್ರೆಗಳು ಕೂಡ ಅಪ್ಲೈ ಮಾಡಿ ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿ ತೋರಿಸ್ತೀನಿ. ಜಸ್ಟ್ ನಾರ್ಮಲಾಗಿ ವಾಟರಿಂದ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ಸ್ ಇರೋದ್ರಲ್ಲೆಲ್ಲ ಕೂಡ ನೀವು ಒಂದು ಟೂತ್ ಬ್ರಷ್ನ ತೊಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ಆಗ ಆ ಡಿಸೈನ್ ಒಳಗಡೆ ಇರುವಂಥ ಕೊಳೆ ಎಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ. ಸಣ್ಣ ಸಣ್ಣ ಡೀಟೇಲಿಂಗು ಕೂಡ ಅಷ್ಟು ನೀಟಾಗಿ ಕ್ಲೀನಾಗಿರುತ್ತೆ. ಎಲ್ಲ ನಾರ್ಮಲ್ ವಾಟರಿಂದ ವಾಶ್ ಮಾಡಿ ಆಮೇಲೆ ಫಿಲ್ಟರ್ ವಾಟರಿಂದ ವಾಶ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಈ ರೀತಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ವಿಭೂತಿನ ಯೂಸ್ ಮಾಡಿರೋದ್ರಿಂದ ನಮ್ಮ ಕೈಗಳು ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಇದನ್ನು ಟ್ರೈ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ನಿಮ್ಮ ಕೈಗಳೇನಾದರೂ ತುಂಬ ರಫ್ ಆಗಿದೆ ಅನ್ನಿಸ್ದಾಗ ಕೂಡ ನೀವು ವಿಭೂತಿನ ಯೂಸ್ ಮಾಡಿ ಚೆನ್ನಾಗಿ ಕೈಗಳಿಗೆ ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ, ತುಂಬ ಸಾಫ್ಟ್ ಆಗುತ್ತೆ. ಪೂಜಾ ಪಾತ್ರೆಗಳೂ ಅಷ್ಟೇ, ತುಪ್ಪ ಎಲ್ಲ ಅಥವಾ ಬೆಣ್ಣೆ ಎಲ್ಲ ಹಚ್ಚಿದಾಗ ನಮಗೆ ಎಷ್ಟು ಒಂಥರ ಶೈನಿಯಾಗಿ ಸಾಫ್ಟಾಗಿರೋವಂಥ ಸರ್ಫೇಸ್ ಸಿಗುತ್ತೆ, ಅದೇ ರೀತಿಯೇ ಫೀಲ್ ಆಗ್ತಾ ಇರುತ್ತೆ ಈ ಪೂಜಾ ಪಾತ್ರೆಗಳನ್ನ ಟಚ್ ಮಾಡಿದಾಗ. ನೀಟಾಗಿ ಕಾಟನ್ ಕ್ಲಾತಿಂದ ಒರೆಸಾದ್ಮೇಲೆ ಎಲ್ಲ ಪೂಜಾ ಪಾತ್ರೆಗಳನ್ನ ಈ ರೀತಿ ಒಂದು ಬೌಲಲ್ಲಿ ಅದರ್ವೈಸ್ ಒಂದು ಬೇಷನಲ್ಲಿ ಹಾಕಿಟ್ಟಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ನೀಟಾಗಿ ಶೈನಿಯಾಗಿ ಕ್ಲೀನಾಗಿದೆ ಅಂತ. ಈ ಅಷ್ಟಲಕ್ಷ್ಮಿ ಚೊಂಬು ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿದೆ. ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗೋಸ್ಕರ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.